ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಫೈನಲ್ ಹಣಾಹಣಿಗೆ ಕ್ಷಣ ಗಣನೆ ಆರಂಭವಾಗಿರೋ ಹಿನ್ನೆಲೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಆರ್ಸಿಬಿ ಗೆಲುವಿಗೋಸ್ಕರ ಫ್ಯಾನ್ಸ್ಗಳು ದೇವರ ಮೊರೆ ಹೋಗ್ತಾ ಇದ್ದಾರೆ. ಬಸವಣ್ಣ ದೇವರಿಗೆ 101 ತೆಂಗಿನಕಾಯಿಯನ್ನ ಅಭಿಮಾನಿಯೊಬ್ಬರು ಸಮರ್ಪಿಸಿದ್ದಾರೆ. ಕರಡಿ ಗ್ರಾಮದ ಆರ್ಸಿಬಿ ಅಭಿಮಾನಿಗಳು ಈ ರೀತಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಿದ್ದು, ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಇದೀಗ ಆರ್ಸಿಬಿ ಗೆಲುವಿಗೋಸ್ಕರ ವಿಶೇಷ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗಿದೆ. ಆರ್ಸಿಬಿ ಕಪ್ ಎತ್ತಿ ಹಿಡಿಯುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನ ಆರ್ಸಿಬಿ ಅಭಿಮಾನಿಗಳು ಮಾಡಿದ್ದಾರೆ. ದೊಡ್ಡದು ಸ್ವಾಮಿ ಮಹಿಮೆ ದೊಡ್ಡದು, ಕರಂಡಪುರ ಕರಡಿ ನಾವೆಲ್ಲರೂ ಬೆಳಗ್ಗೆನೆ ಬಂದು ಇಲ್ಲಿ ಆಚಾರ್ಯರು ಕೂಡ ಬೆಳಗ್ಗೆ ಬೇಗನೆ ಬಂದು ನಮ್ಮ ಆರ್ಸಿಬಿ ತಂಡ ಗೆಲ್ಲಲಿ ಅಂತೇಳಿ ಅವರು ಕೂಡ ತುಂಬ ಬೆಳಗ್ಗೆ ಬೇಗ ಬಂದುಬಿಟ್ಟು ಎಲ್ಲ ಆಂಜನೇಯ ಪೂಜೆ ಸಲ್ಲಿಸಿದ್ರು. ನಾವೆಲ್ಲರೂ ಸೇರಿ ಮಕ್ಕಳು ಕೂಡ ಬಂದು, ಇಷ್ಟೊಂದು ಅಭಿಮಾನ ಅಂದರೆ ಮಕ್ಕಳು ಕೂಡ ಬಂದು ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಆರ್ಸಿಬಿ ತಂಡ ಗೆಲ್ಲಲಿ ಅಂತೇಳಿ ನಾವು ಹೃದಯದಿಂದ ಮನಸ್ಸಿನಿಂದ ಸಂಪೂರ್ಣವಾಗಿ ಹಾರೈಸಿದ್ದೇವೆ. ಅದು ಖಂಡಿತ ಗೆಲ್ಲುತ್ತೆ ಅಂತ ನಮ್ಮ ಒಂದು ನಿಲುವು, ಮತ್ತು ಗೆದ್ದೇ ಗೆಲ್ಲುತ್ತೆ, ನಮ್ಮನ್ನು ಅದು ನಿರಾಶೆ ಮಾಡಲ್ಲ. ನಾವೆಲ್ಲರೂ ಬೆಳಗ್ಗೆನೇ ಬಂದು ನಮ್ಮ ಕರ್ನಾಟಕದ ಟೀಮಿಗೆ ಒಂದು ಹೆಮ್ಮೆ. ಅದು RCB ಕರ್ನಾಟಕದಲ್ಲಿರುವಂಥ ತಂಡ, ಎಲ್ಲ ರಾಜ್ಯಗಳಲ್ಲಿ ಕೂಡ ಮೀರಿಸುವಂಥ ನಮ್ಮ ಏಕೈಕ ತಂಡ ಅಂದರೆ ಅದು ಕರ್ನಾಟಕದ RCB ತಂಡ. ಅದಕ್ಕಾಗಿ ಈ ಸಲ ಕಪ್ ನಮ್ಮದಾಗಲಿ, 18 ವರ್ಷದ ಆಶಯ ಈಡೇರಲಿ ಅಂಥೇಳಿ ನಮ್ಮೆಲ್ಲರ ಆಶಯ. ನಮ್ಮ ಕರ್ನಾಟಕದ ಟೀಮಿಗೆ ಒಂದು ಹೆಮ್ಮೆ. ವಯಸ್ಸಿನ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಆರ್ಸಿಬಿ ಅಭಿಮಾನಿಗಳು ದೇವರ ಮೊರೆ ಹೋಗ್ತಾ ಇದ್ದಾರೆ. ತಮ್ಮದೇ ರೀತಿಯಲ್ಲಿ ಶುಭಾಶಯವನ್ನ ತಂಡಕ್ಕೆ ಕೋರ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ರೀತಿಯಾದಂತಹ ಶುಭಾಶಯಗಳು ಆರ್ಸಿಬಿಗೆ ಹರಿದು ಬರ್ತಾ ಇದೆ ನೋಡೋಣ ಬನ್ನಿ. ಸರ್, ಫೈನಲ್ಗೆ ಲಗ್ಗೆ ಇಟ್ಟಿದೆ. 18 ವರ್ಷದ ಕನಸು ನಮ್ದಿದು. RCB ಈ ಸಲ ಚಾಂಪಿಯನ್ ಆಗೇ ಆಗುತ್ತೆ. ಈ ಸಲ ಕಪ್ ನಮ್ದಲ್ಲ, ನಮ್ದೇನೆ. ಬ್ರೋ, 18 ವರ್ಷದಿಂದ RCB ಫ್ಯಾನ್ಸ್ಗಳು ದಿನ ಪರ 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 ಅಂತ ಕಾಯ್ತಿದ್ವಿ ಫೈನಲ್ಸ್ಗೆ ಹೋಗಿ ಟ್ರೋಫಿ ಎತ್ಕೊಳ್ಳೋಕ್ಕೆ. ಇವತ್ತು ಆ ಕನಸು ನನ್ಸಾಗಿದೆ. ಸ್ಟಾರ್ಟಿಂಗ್ ಟ್ರೋಲ್ ಮಾಡಿದ್ವಿ ಮ್ಯಾನೇಜ್ಮೆಂಟ್ನ, ಬಟ್ ಬೆಸ್ಟ್ ಟೀಮ್ ತಗೊಂಡು ಫೈನಲ್ಸ್ಗೆ ಹೋಗಿದ್ದೀವಿ. ಜೈ RCB, ಆಲ್ ದ ಬೆಸ್ಟ್. ನಮ್ಮ ಮನೆಯಲ್ಲಿ ಹೆಂಗ್ ಸಂಭ್ರಮ ಆಗುತ್ತೆ, ಅದೇ RCB ಗೆದ್ರೆ ಅದ್ರ ಹತ್ರಷ್ಟು ಸಂಭ್ರಮ ನಾವು ಮಾಡ್ತೀವಿ. ಯಾಕೆಂದ್ರೆ ಇದು 18 ವರ್ಷದ ಕನಸು, 18 ನಮ್ದೇ. RCBಗೆ ಜೈ. ಅದೇ 18 ವರ್ಷದಿಂದ ವೆಯ್ಟ್ ಮಾಡ್ತಿದ್ವಿ. 9 ವರ್ಷ ಮೇಲೆ ಫೈನಲ್ಸ್ ಬಂದಿದ್ವಿ. ಈ ವರ್ಷ ನಾವು ಗೆದ್ದೇ ಗೆಲ್ತೀವಿ. ವಿರಾಟ್ ಕೊಹ್ಲಿಗೋಸ್ಕರ ಗೆದ್ದೇ ಗೆಲ್ತೀವಿ. 18 ಅಂದ್ರೆ ವಿರಾಟ್ ಕೊಹ್ಲಿ, 18 ವಿನ್ನರ್ಸ್, ವಿನ್ ಆಗೇ ಆಗ್ತೀವಿ. ಕಪ್ ನಮ್ದೇ ಅಷ್ಟೇ. ಆಲ್ ದ ಬೆಸ್ಟ್ ಬೆಂಗಳೂರು RCB. ಈಗ 9 ವರ್ಷಗಳ ನಂತರ RCB ಫೈನಲ್ ಬಂದಿರುವಂತದ್ದು, ಜೊತೆಗೆ 18 ವರ್ಷಗಳ ನಂತರ ಕನಸಾಗ್ತಿದೆ ಅಂತೇಳಿ RCB ಫ್ಯಾನ್ಸ್ಗಳು ಕೂಡ ಹರ್ಷದ ಗೌರವವನ್ನು ವ್ಯಕ್ತಪಡಿಸಿರುವಂತದ್ದು. ತಾವೇನು ಹೇಳ್ತೀರಿ ಸರ್? ನಾನೇನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದರೆ, ಈ ಸಲ ಕಪ್ ನಮ್ಮದೇ ಆಗಿರುತ್ತೆ. ಏನಕ್ಕೆ ಅಂದರೆ ಕೊಹ್ಲಿ 600 ರನ್ಸ್ ಮಾಡಿದ್ದಾರೆ. ಈಗೇನ್ ಅವರೇ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾ ಇದ್ದಾರೆ, ಪ್ಲೇಯರ್ ಆಫ್ ದ ಸೀರೀಸ್. ಸೊ ಈ ಸಲ ಕಪ್ ನಮ್ಮದೇ. ಕರ್ನಾಟಕದ RCB ಗುಜರಾತಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ. ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ನಿಮಗೂ ಕೂಡ ಪ್ರೇಕ್ಷಕರೆಲ್ಲರೂ ಕೂಡ ಶುಭ ವಾರ್ತೆ ಸಿಗ್ತದೆ ಅಂತೇಳಿ ನಂಬಿದ್ದೇನೆ. ಶುಭವಾಗಲಿ. RCB ಭಾಳಷ್ಟು ಸಲ ಆ ಕನಸನ್ನು ನನಸು ಮಾಡ್ತಕ್ಕಂಥ ಹಂತಕ್ಕೆ ಬಂದಿದ್ದರು, ಆದರೆ ಅದು ಸಫಲ ಆಗಿರಲಿಲ್ಲ. ಅದು ನನಗನ್ಸುತ್ತೆ ಈ ಸಲ ಆ ಕಪ್ ನಮ್ಮದೇ ಅಂತ ಅನಿಸುತ್ತೆ. ಆ ಭಾವನೆ ನನಗೆ ವಿಶ್ವಾಸ ಇದೆ. ಅವರ ಟೀಮಿನ ಎಲ್ಲ ಅವರ ಪ್ರದರ್ಶನ, ಅವರ ಒಗ್ಗಟ್ಟು, ಅವರ ಉತ್ಸಾಹ ಎಲ್ಲವನ್ನು ನೋಡಿದರೆ ಈ ಬಾರಿ
ಈ ಸಲ IPL ಕಪ್ ನಮ್ಮದೇ ಅಂತ ನಂಗೆ ಅನ್ಸುತ್ತೆ. RCB ಒಂದು ಗೆಲುವಿನ ತಂಡ. ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಹೇಳಿದ್ರೆ ಗೆಲುವು ಆಗೇ ಆಗುತ್ತೆ. ನಮ್ಮ ಫೈನಲ್ಗೆ ಎಂಟ್ರಿ ಆಗಿದ್ದೀರಿ. ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ RCB ಬಗ್ಗೆ, ಮ್ಯಾಚ್ ಬಗ್ಗೆ ಕಾತರತೆ ಇದೆ. ಅದರಲ್ಲೂ ವಿರಾಟ್ ಕೊಹ್ಲಿಯ ನಂಬರ್ 18, ಅವರು ಕರ್ನಾಟಕವನ್ನು 18 ಬಾರಿ ಸ್ಪರ್ಧೆ ಮಾಡಿದ್ದಾರೆ. ನನಗೂ ಜ್ಯೋತಿಷ್ಯದ ಪ್ರಕಾರ 8, 1, 9, 9 ಲಕ್ಕಿ ನಂಬರು, ಕರ್ನಾಟಕಕ್ಕೆ ಲಕ್ಕಿ ನಂಬರು, ನವಗ್ರಹ 9. ಆದ್ದರಿಂದ ನಮಗೆ ಈ ಬಾರಿ ಕಪ್ಪು ಬರೋದು ಗ್ಯಾರಂಟಿ. ಆಲ್ ದಿ ಬೆಸ್ಟ್ RCB. ಅತ್ಯಂತ ಶ್ರೇಷ್ಠವಾದಂಥ ಟೀಮು RCB. ಪಂಜಾಬ್ 2 ಮ್ಯಾಚ್ ಫೈನಲ್ದವ. RCB ಇಷ್ಟೆಲ್ಲ ಇದನ್ನು ಗೆದ್ಕೋದು ಬಂದಿದೆ. ಒಂದೊಂದು ಸರಿ ಅತಿ ಕ್ಷೀಣವಾದಂಥ ಆಟ ಆಡಿಯೂ ಕೊನೆಗೆ ಗೆದ್ದಿದ್ದಾರೆ. ಹೀಗಾಗಿ ಯಾವ ಪಂದ್ಯದಲ್ಲಿ ಸಹಿತ ಅವ್ರು ಕಳಪೆ ಇದನ್ನು ಮಾಡಿಲ್ಲ. ಇದರಲ್ಲಿ ಸಹಿತ ಗೆಲ್ತಾರೆ, ಕರ್ನಾಟಕಕ್ಕೆ ಒಂದು ಹೆಸರು ತರ್ತಾರೆ ಅನ್ನೋಂಥ ನನಗಿದೆ. ಆ ಹಿನ್ನೆಲೆಯಲ್ಲಿ RCBಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೀನಿ.